ಇಷ್ಟೊತ್ನಲ್ಲಿ ಮೇಲಿಂದ ಬರ್ತಿದ್ದೀರಾ? ನಿಮಗೇನ್ ಕೆಲ್ಸ ಇತ್ತು ಮೇಲ್ಗಡೆ? ಅದೂ ಅಲ್ದೆ ಕರೆಂಟ್ ಇದ್ರೂ ಕೈಯಲ್ಲಿ ಟಾರ್ಚ್ ಇಟ್ಕೊಂಡಿದ್ದೀರಾ? ವಾಟ್ ನಾನ್ ಸೆನ್ಸ್! ಇದು ನಮ್ಮನೇಲಿ ನಾವು ಟಾರ್ಚ್ ಆದ್ರೂ ಹಿಡ್ಕೊಂಡು ಓಡಾಡ್ತೀವಿ, ದೀಪನಾದ್ರೂ ಹಿಡ್ಕೊಂಡು ಓಡಾಡ್ತೀವಿ. ಅದನ್ ಕೇಳೋದಕ್ಕೆ ನೀನ್ ಯಾರು? ಹೌದು, ಏನು ನನ್ನ ಮಗಳನ್ನ ಕರ್ಕೊಂಡು ಈ ಸರಿ ಹೊತ್ನಲ್ಲಿ ಎಲ್ಲಿ ಹೋಗಿದ್ದೆ ನೀನು? ಅದೇನು ಮಗಳ ಮೇಲೆ ಯಾವತ್ತೂ ಇಲ್ದಲೇ ಇರೋ ಕಾಳಜಿ ಇವತ್ತು ಉಕ್ಕಿ ಬರ್ತಿದೆ. ಅವಳು ನನ್ ಮಗಳು. ಅವಳನ್ನ ನಾನು ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗ್ಬರ್ತೀನಿ. ನಿಮಗ್ ಹೇಳೋ ಅಗತ್ಯ ಇಲ್ಲ. ಸಮಾಧಾನ. ನಾನು ಹೇಳ್ತಾ ಇರೋದು ನನ್ನ ಮಗಳು ನಿನ್ನ ಮಗಳು ಅನ್ನೋ ಅರ್ಥಕ್ಕಲ್ಲ. ಇಷ್ಟೊತ್ನಲ್ಲಿ ಕಳ್ಳಕಾಕರಿರ್ತಾರೆ, ಒಂಟಿ ಹಿಂಗ್ಸು ಓಡಾಡಿರೆ ಪ್ರಾಣಕ್ಕೆ ಅಪಾಯ ಅನ್ನೋ ಅರ್ಥಕ್ಕೆ. ಅಪಾಯದ ಸುಳಿಲೇ ಬದುಕಿರೋ ನನಗೆ ನಿಮ್ಗಳಿಂದ ಹಿತವಚನಾನ? ಅಲ್ಲ, ನನ್ ಬಗ್ಗೆ ನೀವ್ ಇಷ್ಟೊಂದು ಯೋಚನೆ ಮಾಡ್ತಿರೋದ್ ನೋಡಿದ್ರೆ ನನಗ್ ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಾ ಇಲ್ಲ. ನಿನ್ನ ನಗು ಕಿತ್ಕೊಳ್ಳೋ ಕೀಲಿ ಆಲ್ರೆಡಿ ನಮಗ್ ಸಿಕ್ಕಾಗಿದೆ. ಇನ್ನೇನಿದ್ರು ನಿನಗ್ ಉಳಿಯೋದು ಅಳು ಮಾತ್ರ ನೋಡು. ಏನಂದೆ? ನಿನಗೆ ಎಲ್ಲ ಬಿಡ್ಸ್ ಹೇಳೋ ಅಗತ್ಯ ನನಗೂ ಇಲ್ಲ. ಗೊತ್ತಾಗತ್ತೆ ನಾವೇನು, ನಮ್ ಪವರ್ ಏನು ಅಂತ. ಹೇಳಿದ್ನಲ್ಲ ನಮ್ ಪವರ್ ಏನು ಅಂತ. ಯಾಮಿನಿ, ನನಗೂ ಇದನ್ನೇ ಕೇಳಿ ಕೇಳಿ ಬೋರ್ ಆಗ್ತಾ ಇದೆ. ಹೊಸ ಪ್ಯಾಟರ್ನ್ ಏನಾದ್ರೂ ಇದ್ರೆ ಟ್ರೈ ಮಾಡು ಹೆದರ್ಸೋದಕ್ಕೆ. ಆಲ್ ದ ಬೆಸ್ಟ್. ಬಾಪುಟ. ಥ್ಯಾಂಕ್ಸ್ ಪುಟ್ಟ. ವಯಸ್ಸಿನಲ್ಲಿ ಚಿಕ್ಕೋಳಾದ್ರೂ ನಿನಗಿರೋ ಬುದ್ಧಿ ನನಗಿಲ್ಲ. ನಿಜವಾಗ್ಲು ನಾನು ಈ ದಿನನ ಯಾವತ್ತೂ ಮರೆಯೋದಿಲ್ಲ. ಅಮ್ಮ, ನೀವು ಮತ್ತೆ ನಿಖಿಲ್ ಅಂಕಲ್ ಇಬ್ರು ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಖಿಲ್ ಅಂಕಲ್ಲು ಎಷ್ಟು ಒಳ್ಳೆಯವರಲ್ವಾ? ಹೌದು ಪುಟ್ಟ, ನಿಮ್ಮನ್ನೆಲ್ಲ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ಪುಟ್ಟ ಮಗು ಆದ್ರೂ ಅಮ್ಮನ್ ತರ ಕಾಳಜಿ ತೋರಿಸ್ತೀಯ. ನಾನ್ ದೂರ ಇದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಖಿಲ್ ಒಂದ್ ಕಡೆ, ನೀನೊಂದ್ ಕಡೆ. ಹೇಗೋ ಬೆಟ್ಟದ ತರ ಬಂದ ಸಮಸ್ಯೆಗಳು ಆ ದೇವ್ರ ದಯದಿಂದ ಕರ್ಪೂರ ತರ ಕರ್ಗೋಯ್ತು. ಇನ್ನು ಈ ಇಬ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ನನ್ ಕರ್ತವ್ಯ ಮುಗ್ದೋಯ್ತು. ಹೌದಮ್ಮ, ಅದು ಆದಷ್ಟು ಬೇಗ ಆಗ್ಲಿ. ಆ ದೇವ್ರ ಅವ್ರಿಗೆ ಶಿಕ್ಷೆ ಕೊಟ್ಟು ಈ ಮನೆಯಿಂದ ಹೊರಗಾಕ್ಬೇಕು.
ಆಮೇಲೆ ನೀವು ಮಾಯಾ ಅಮ್ಮ ಅನ್ನೋ ಸತ್ಯ ತಾತಂಗೆ ಗೊತ್ತಾಕಿ ನಿಮ್ಮ ಮತ್ತೆ ನಿಖಿಲ್ ಅಂಕಲ್ ಮದ್ವೆನ ತಾತ ಇದ್ದೇ ಮನೇಲಿ ಮಾಡಬೇಕು. ಆಗತ್ತೆ ಪುಟ್ಟ. ಮಕ್ಕಳ ಬಾಯಲ್ಲಿ ಈ ಮಾತು ಬಂದಿದೆ ಅಂದ್ರೆ ಆ ದೇವ್ರೇ ಹೇಳ್ಸಿರ್ತಾನೆ. ಇದು ನಮ್ಮನ್ ಕಾಯೋ ಅಮ್ನೂರ್ ಗುಡಿ ಕಟ್ಟೋದಕ್ಕೆ ನನ್ ಕಡೆಯಿಂದ ಒಂದ್ ಸಣ್ಣ ಕಾಣಿಕೆ. ಅಮ್ಮ, ಆ ದೇವರಿಗೆ ನಾನು ಈ ಸರನ ಪ್ರೀತಿಯಿಂದ ಕೊಡ್ತೀನಿ. ಅಮ್ಮನವ್ರ ಗುಡಿಗೆ ಇದನ್ನ ಕೊಡಮ್ಮ. ಇಷ್ಟು ಪುಟ್ಟ ವಯಸ್ಸಿಗೆ ಅದೆಷ್ಟು ದೊಡ್ಡ ಗುಣ ಶ್ರೇಷ್ಠ ನಿಂದು. ಎಲ್ಲ ಅಹಲ್ಯನ ಆಶೀರ್ವಾದ. ಸರಿ ಪುಟ್ಟ, ನೀನ್ ಮಲ್ಗು. ಅಪ್ಪಾಜಿ ರೂಮಲ್ಲಿರೋ ಹುಂಡಿಗೆ ನಾನಿದನ್ ಹಾಕ್ಬಿಟ್ಟು ಬರ್ತೇನೆ. ಹೋಗು. ಅಪ್ಪಾಜಿ, ಅಪ್ಪಾಜಿ ಮಲ್ಕೊಂಡ್ರಾ? ಮಾತ್ರೆ ಬೇರೆ ಕೊಡ್ಲಿಲ್ಲ, ಮರ್ತೋದೆ. ಏನನ್ಕೊಂಡ್ರೋ ಏನೋ. ಅಹಲ್ಯ, ಓ ಅಲ್ಲಲ್ಲ, ಮಾಯಾ. ಅಲ್ಲ, ನೀನೇನು ಇಷ್ಟೊತ್ನಲ್ಲಿ ಇಲ್ಲಿ ಏನ್ ಮಾಡ್ತಿದೀಯ? ಅದೆಲ್ಲ ನಿಮಗ್ಯಾಕೆ? ನೀವಿಬ್ರು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ ಕೆಲ್ಸ ನೀವು ನೋಡ್ಕೊಂಡು ಹೋಗಿ. ಮರ್ಯಾದೆ ಇರ್ಲಿ. ಇವರು ನಿನ್ನ ಗಂಡ. ಆದ್ರೆ ನಾನವ್ರ ಹೆಂಡತಿ ಅಲ್ಲ. ಮಿನಿ, ಹೋಗ್ಲಿ ಬಿಡು. ಇಲ್ಲದೆ ಇರೋ ಹೆಂಡತಿ ವಿಷಯ ಇಷ್ಟೊತ್ನಲ್ಲಿ ಯಾಕೆ? ಓಕೆ ಸರಿ, ಇಷ್ಟೊತ್ನಲ್ಲಿ ಇಲ್ಲೇನಮ್ಮ ಮಾಡ್ತಾ ಇದೀಯಾ ಮಾಯಾ? ಈ ರೂಮಲ್ಲಿ ಊರಿನ ಜನ ದೇವ್ರಿಗೆ ಅಂತ ಕೊಟ್ಟಿರೋ ಹಣ, ಒಡವೆ ಎಲ್ಲ ಇದೆ. ಆ ಜಾಗದಲ್ಲಿ ನಿಂತ್ಕೊಂಡು ನೀನೇನ್ ಮಾಡ್ತಿದ್ಯಾ? ನಿಮ್ಮಂತವ್ರಿಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ದೇವ್ರತ್ರ ಬೇಡ್ಕೊಂಡು ದೇವ್ರ ಕೆಲ್ಸಕ್ಕೆ ಅಂತಾನೆ ಶ್ರೇಷ್ಠ ಪುಟಿ ಚಿನ್ನದ ಸರ ಕೊಟ್ಟಿದ್ಲು. ಅದನ್ನ ಹುಂಡಿಗೆ ಹಾಕ್ತೆ. ನೋಡಿದ್ಯಾ ಶ್ರೇಷ್ಠ ಎಷ್ಟು ಬುದ್ಧಿವಂತೆ ಅಂತ? ಎಷ್ಟೇ ಆಗ್ಲಿ ನನ್ನ ಮಗಳು. ಸರ ಹಾಕಿದಾಯ್ತಲ್ಲ ಹುಂಡಿಗೆ. ನೀನು ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊ, ಆದಷ್ಟು ಬೇಗ ಇಲ್ಲಿಂದ ಸೇಫ್ ಆಗಿ ಆಚೆ ಹೋಗ್ಬೇಕು ಅಂತ. ನಾನ್ ಕೇಳ್ಕೊಂಡಿದ್ದು ಬೇಡ್ಕೊಂಡಿದ್ದು ಎಲ್ಲ ಆಗಿದೆ. ಆದ್ರೆ ನೀವೀಗ ಎಷ್ಟೇ ಕೇಳ್ಕೊಂಡ್ರು ನಿಮ್ ಸಹಾಯಕ್ಕೆ ಆ ದೇವ್ರು ಕೂಡ ಬರೋದಿಲ್ಲ. ಅದು ನಿಮಗ್ ನಾಳೆ ಗೊತ್ತಾಗತ್ತೆ. ನಾವು ಅದೇ ನಾಳೆಗಾಗಿ ಕಾಯ್ತಾ ಇದ್ದೀವಿ. ನೀವೆಷ್ಟೇ ಕಾದ್ರೂ ಜಯ ನಂದೆ. ನಾನು ಆಗಾಗ ಹೇಳ್ತಿರ್ಲಿಲ್ವಾ,
ದೇವ್ರು ಒಳ್ಳೆಯವ್ರ ಕಡೆನೇ ಇರ್ತಾನೆ ಅಂತ ಅವನೀಗ್ಲೂ ಅದನ್ನೇ ಮಾಡ್ತಿದ್ದಾನೆ. ನಿಮ್ ಆಟಗಳನ್ನೆಲ್ಲ ಈ ರಾತ್ರಿನೇ ಕೊನೆ ಮಾಡ್ಕೊಳ್ಳಿ. ನಾಳೆಯಿಂದ ನಿಮಗ್ ಬೇರೆ ಕೆಲ್ಸನೇ ಇರುತ್ತೆ. ನಾವು ಫಿಕ್ಸ್ ಮಾಡಿರೋ ಮುಹೂರ್ತಕ್ಕೆ ನೀನೇ ರೆಡಿ ಆಗಿದ್ಯಾ? ನಾಳೆಯಿಂದ ನಿನಗೂ ಹೊಸ ಹೊಸ ಅನುಭವಗಳಾಗತ್ತೆ. ರೆಡಿಯಾಗಿರು. ದೀಪ ಆರೋವಾಗ ಜೋರಾಗಿ ಉರಿಯೋದು ಸಹಜ. ನಗು, ಅದೆಷ್ಟ್ ನಗ್ತೀಯೋ ನಗು. ನನಗನ್ಸುತ್ತೆ ಇದೇ ನಿನ್ ಕಡೇ ನಗು ಆಗಿರುತ್ತೆ ಅಂತ. ಇನ್ನೂ ಆಗ್ಲಿಲ್ವ ನಿಂದು? ನನಗೆ ಟೈಮ್ ಆಗ್ತಾ ಇದೆ. ಬೇಗ ಬೇಗ ಒರೆಸ್ ಮುಗಿಸು. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ಮಾವ. ಓ ನಮಸ್ಕಾರ ಗೌಡ್ರೆ. ನಮಸ್ಕಾರ. ಬೆಳಗ್ಗೆನೆ ಹುಡ್ಕೊಂಡು ಬಂದಿದ್ದೀರಿ ಅಂತಂದ್ರೆ ಏನೋ ಮುಖ್ಯವಾದ ವಿಷಯ ಇರುತ್ತೆ. ಹೌದು ಯಜಮಾನ್ರೆ, ದೇವಸ್ಥಾನದ ಕೆಲಸಗಳೆಲ್ಲ ತಮ್ಮ ಸಹಕಾರದಿಂದ ಬಹಳ ಬೇಗನೆ ಮುಗಿತಾ ಇದೆ. ಈಗ ಗೋಡೆ ಕೆಲಸ ಇನ್ನೇನ್ ಮುಗಿತಾ ಬಂದಿದೆ. ಅಮ್ಮನವರ ಗುಡಿಗೆ ಬಾಗಿಲುಗಳನ್ನ ಮಾಡಿಸೋದಕ್ಕೆ ರಕ್ತಚಂದನ, ಚಂದನದ ಮರಗಳನ್ನ ಆರ್ಡರ್ ಮಾಡಬೇಕಾಗಿತ್ತು. ಓ, ತುಂಬಾ ಒಳ್ಳೆ ನಿರ್ಧಾರ. ಶ್ರೇಷ್ಠವಾದ ಮರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಆದ್ರೆ ಯಜಮಾನ್ರೆ, ಈಗ ಮರಗಳು ಸಿಗೋದು ಬಹಳನೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದ್ರೆ ಸರ್ಕಾರದವ್ರು ಈಗ ಏನೇನೋ ಹೊಸ ಹೊಸ ರೂಲ್ಸ್ಗಳನ್ನ ಮಾಡಿದಾರಂತೆ. ಅದಕ್ಕೋಸ್ಕರ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ನಮ್ಗೆ. ಹಾ, ಸರಿ. ಧರ್ಮೇಂದ್ರ, ಹಾ ಮಾವ. ಬಾ ಇಲ್ಲಿ ನೋಡು. ಅಮ್ಮನವ್ರ ಗುಡಿಗೆ ರಕ್ತಚಂದನದ ಮರದ ಬಾಗಿಲುಗಳನ್ನ ಮಾಡಿಸ್ತಾ ಇದ್ದಾರೆ. ಓಹೋ. ಅಲ್ಲೇನ್ ಕರಿ, ಅವ್ರಿಗೆ ದುಡ್ಡು ಕೊಡಬೇಕು, ತಡ ಮಾಡೋದು ಬೇಡ. ಮಾವ, ಅದು ಅಹಲ್ಯ ಬೆಳಿಗ್ಗೆನೆ ಎಲ್ಲೋ ಹೋದಾಗಿತ್ತು. ಎಲ್ಲೋ ಹೋಗಿದ್ದಾಳ? ಹಾ, ಸರಿ, ನೀನೇ ಹೋಗಿ ದುಡ್ಡು ತಗೊಂಬ. ಅದು ಅಲ್ಲ ಮಾವ, ಈ ಲೆಕ್ಕಪತ್ರ, ಹಣದ ವಿಚಾರ ಎಲ್ಲ ನಿಮ್ಮ ಮೂಲಕನೇ ಆಗಲಿ ಅಂತೇಳಿ ಅಹಲ್ಯ ಹೇಳ್ತಾ ಇದ್ಲು. ಅವಳು ಮಾತು ಮೀರೋದು ಬೇಡ ಅಂತ. ಯಜಮಾನ್ರೆ, ಅಹಲ್ಯಂನವ್ರ ಮಾತು ಅಂದ್ರೆ ಹಾಗೇನೆ. ಚಿಕ್ಕ ಯಜಮಾನ್ರು ಮೀರೋ ಹಾಗಿಲ್ಲ. ಅಷ್ಟೇ ಯಾಕೆ, ಈ ಊರ್ನವ್ರು ಕೂಡ ಯಾರು ಮೀರೋ ಹಾಗಿಲ್ಲ ನೋಡಿ. ಸರಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಎಷ್ಟು ದುಡ್ಡು ಬೇಕಾಗಿತ್ತು? ಒಂದು 10 ಲಕ್ಷ ರೂಪಾಯಿನಾದ್ರೂ ಬೇಕಾಗಿತ್ತು ಯಜಮಾನ್ರೆ. ಹೌದಾ? ನೀವು ಮನೆ ಒಳಗೆ ಕೂತೀರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಧರ್ಮೇಂದ್ರ, ಬನ್ನಿ ಕೊಡ್ರಿ. ನಡೀರಿ. ಅಯ್ಯ, ಈ ಆಲ್ಯ ಬುಡ್ಡಿ ಬೆಳಗ್ಗೆನೆ ಎಲ್ಲಿ ಹೋದ್ಲು? ಒಡವೆ
ಇದೇ ಟಂಕಲ್ ಅಲ್ವಾ ದುಡ್ಡಿಟ್ಟಿರೋದು? ಎಲ್ಲೋಯ್ತು ದೇವ್ರೆ? ಮಾವ ಅವರೆಲ್ಲ ಅಲ್ಲಿ ಕಾಯ್ತಾ ಇದ್ರು. ಧರ್ಮೇಂದ್ರ, ಟ್ರಂಕಲ್ಲಿರೋ ದುಡ್ಡು ಕಾಣಿಸ್ತಿಲ್ಲ, ಒಡವೆನೂ ಕಾಣಿಸ್ತಿಲ್ಲ. ಆಲಿಯಾ ಎಲ್ಲಾದ್ರೂ ಬೇರೆ ಕಡೆ ಇಟ್ಟಿದ್ದಾಳ? ಅದು ಮಾವ ರಾತ್ರಿ ಅಹಲಿಯಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದ್ಲು. ನಾವು ಬಂದು ಏನ್ ಮಾಡ್ತಿದೀಯಾ ಏನು ಎತ್ತ ಅಂತ ಕೇಳಿದ್ಕೆ ನಮ್ಮನ್ನೇ ದಬಾಯಿಸಿ ನಮ್ಮ ಬಾಯಿನೇ ಸ್ವಲ್ಪ ಮುಚ್ಚಿಸ್ಬಿಟ್ಲು. ಹೊತ್ತು ನೀನು ಬಾಯಿ ಮುಚ್ಕೊಂಡಿರ್ತೀಯ. ಏನ್ ಮಾತಾಡ್ತಿದ್ದೆ ಅಂತ ಗೊತ್ತಾ ನಿನಗೆ? ಅಹಲೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ದೇವರಾಣನ ಯಾಕೆ ತಲೆ 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 ಸರಿ ಇಲ್ವಾ ನಿನಗೆ? ಮಾವ ನಾನ್ ಹೇಳ್ತಿರೋದೇನು ಅಂದ್ರೆ ಈ ಹಣ ಒಡವೆನ ಅಹಲ್ಯ ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿರ್ಬೋದಾ ಅಂತ ಅಷ್ಟೇ. ನೋಡು ಧರ್ಮೇಂದ್ರ, ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಬೇಕು. ಅಯ್ಯೋ ಮಾವ, ನೀವ್ ಅಂದ್ಕೊಂಡಿರೋ ನಿಮ್ಮ ಮಗಳ ನಿಜವಾದ ಬಣ್ಣನ ನೀನು ಸ್ವಲ್ಪ ಹೊತ್ತಿನಲ್ಲೇ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ಆಗ ನೀವೇ ನಿಮ್ಮ ಮಗಳನ್ನ ಈ ಮನೆಯಿಂದ ಹೊರಗೆ ಹಾಕ್ತೀರಾ. ಏನ್ 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 ಯೋಚನೆ ಮಾಡ್ತಾ ನಿಂತಿದ್ಯಾ? ಅಲ್ಲಿಗೆ ಒಂದು ಫೋನ್ ಮಾಡೋ. ಮಾಡ್ತೀನಿ. ಬೇಗ ಬೇಗ. ಎಲ್ರು ಕಾಫಿ ಕುಡಿದ್ರಾ? ಆಯ್ತಾಯ್ತು. ಅಪ್ಪಾಜಿ ಕರೀತಾ ಇದಾರೆ, ಬನ್ನಿ. ಸರಿ ಅಮ್ಮ, ಬನ್ನಿ ಒಳಗಡೆ. ಸಾರಿ ಇನ್ಸ್ಪೆಕ್ಟರ್, ಸ್ಟೇಷನ್ಗೆ ಬಂದ್ರೆ ತೊಂದರೆ ಆಗಬಹುದು ಅಂತ ನಾನ್ ನಿಮ್ಮನ್ನ ಇಲ್ಲಿ ಭೇಟಿ ಮಾಡ್ಬೇಕಾಯ್ತು. ಪರವಾಗಿಲ್ಲ ಮೇಡಮ್, ಎಲ್ಲಾದ್ರೇನು ನಾವಿರೋದೇ ನಿಮ್ಮ ಸೇವೆ ಮಾಡೋದಕ್ಕೆ. ಏನ್ ವಿಷಯ ಹೇಳಿ ಮೇಡಮ್. ಈಗ ನಿಮ್ ಹತ್ರ ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು, ಅದಕ್ಕೆ ಮೀಟ್ ಮಾಡಿದ್ದು. ಕಂಪ್ಲೇಂಟಾ? ಏನ್ ವಿಷಯ ಮೇಡಮ್? ಯಾರ ಮೇಲೆ? ಏನಿಲ್ಲ, ಅದು 2 ವರ್ಷದ ಹಿಂದೆ ನನ್ ಮೇಲೆ ಹಲ್ಲೆ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ ಎಲ್ಲ ಇಲ್ಲಿದೆ. ಏನ್ ಮೇಡಮ್ ನೀವು ಈ ರೀತಿಯಾಗಿ 2 ವರ್ಷ ಆದ್ರೂ ನೀವು ಸುಮ್ಮನೆ ಇದ್ರಾ? ತಕ್ಷಣನೇ ಬಂದು ನೀವು ಯಾಕೆ ಕಂಪ್ಲೇಂಟ್ ಮಾಡ್ಲಿಲ್ಲ? ಅವರು ಎಲ್ಲದಕ್ಕೂ ರೆಡಿಯಾಗಿನೇ ಹೀಗ್ ಮಾಡಿದ್ದು ಸರ್. ಅಕಸ್ಮಾತ್ ನಾನೇನಾದ್ರೂ ಅವಾಗ ಕೇಸ್ ಮಾಡಿದ್ರೆ ಅವರು ಸುಲಭವಾಗಿ ತಪ್ಪಿಸ್ಕೊಳ್ತಿದ್ರು. ಇಷ್ಟು ದಿನ ಅದಕ್ಕೆ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದೆ. ಈಗ ಎಲ್ಲ ನಿಮ್ ಮುಂದಿಟ್ಟಿದ್ದೀನಿ. ಓ ಓಕೆ. ನಿಮ್ಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದಾರಲ್ಲ, ಅವ್ರಿಗೂ ನಿಮ್ಗೂ ಏನ್ ಸಂಬಂಧ? ಅವ್ರು ಬೇರೆ ಯಾರೂ ಅಲ್ಲ ಸರ್, ನನ್ ಗಂಡ. ನಿಮ್ ಗಂಡನ? ಹೌದು ಸರ್. ಪ್ಲೀಸ್, ನೀವೀಗ್ಲೇ ನನ್ ಜೊತೆ ಬಂದ್ರೆ ಅವ್ರನ್ನ ಹಿಡಿಬಹುದು. ಸರಿ ಮೇಡಮ್, ನಡೀರಿ. ನನ್ ಗಾಡಿ ಇದೆ, ನಾನು ಅದ್ರಲ್ಲಿ ಬರ್ತೀನಿ, ನೀವು ನನ್ನ ಫಾಲೋ ಮಾಡಿ. ಓಕೆ ಮೇಡಮ್. ಬನ್ನಿ ಬನ್ನಿ ಬನ್ನಿ. ಅಪ್ಪಾಜಿ, ಯಜಮಾನ್ರೆ, ಏನಾದ್ರೂ ಸಮಸ್ಯೆ ಆಯ್ತಾ? ಅಂಥದ್ದೇನೂ ಸಮಸ್ಯೆ ಇಲ್ಲ. ನೀವು ಹೊರಗಡೆ ಕೂತೀರಿ, ಬಂದ್ಬಿಡ್ತೀನಿ ನಾನು. ಬಂದ್ಬಿಡ್ತೀನಿ. ಆಯ್ತು ಯಜಮಾನ್ರೆ, ನಡೀರಿ. ಬೇಗ ಫೋನ್ ಮಾಡು. ಮಾವು ಮಾಡ್ತಾ ಇದ್ದೀನಲ್ಲ, ಫೋನ್ ರಿಂಗ್ ಆಗ್ತಾ ಇದೆ ಕೂಡ, ಆದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ರಿಸೀವ್ ಮಾಡ್ತಿಲ್ವಾ?
ಯಾಕಿವತ್ತು ಆಲೆ ಈ ರೀತಿ ಮಾಡ್ತಿದ್ದಾಳೆ? ಆ ದುಡ್ಡು ಎಲ್ಲಿದೆ ಅಂತ ಗೊತ್ತಾಗಿದ್ದಿದ್ರೆ ಅವರಿಗೆ ದುಡ್ಡು ಕೊಟ್ಟು ಕಳಿಸ್ಬೋದಾಗಿತ್ತು. ಅಲ್ಲ ಮಾಯಾವಿನಿ, ಆಲೆ ಎಲ್ಲಿ ಹೋಗಿದ್ದಾಳೆ ಅಂತ ನಿನ್ ಗೊತ್ತಾ? ಇಲ್ಲ ಅಪ್ಪಾಜಿ. ಛೇ, ಶ್ರೇಷ್ಠ ಶ್ರೇಷ್ಠ ಪುಟ್ಟಿ ಕೇಳು, ಅವಳಿಗೆ ಗೊತ್ತಿರುತ್ತೆ. ಸರಿ ಅಪ್ಪಾಜಿ, ವಿಚಾರಿಸ್ತೀನಿ. ಬೇಗ ಹೋಗಮ್ಮ. ಹಾ. ಛೇ, ಅಲ್ಲ ಇಲ್ಲಿರೋದು ಟೆನ್ಷನ್ ಸ್ಟಾರ್ಟ್ ಆಯ್ತು ಮುದ್ಕಂಗೆ.